ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಉಡುಪಿಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಈ ಸುಂದರವಾದ ಉಡುಪಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಶುದ್ಧವಾದ ವೈಷ್ಣವ ಮತವನ್ನು ಪ್ರತಿಪಾದಿಸುವ ಈ ಪುಣ್ಯ ಸ್ಥಳದಲ್ಲಿ ಶ್ರೀಕೃಷ್ಣನು ನೆಲೆಸಿದ್ದಾನೆ. ಶ್ರೀ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕೃಷ್ಣ ಮಂದಿರವು ಇಲ್ಲಿನ ಜನಪ್ರಿಯವಾದ ಪ್ರವಾಸಿ ತಾಣ ಹಾಗೆ ಪುಣ್ಯಕ್ಷೇತ್ರವಾಗಿದೆ. ಉಡುಪಿ ಶೈಲಿಯ ಅಡುಗೆ ಅಂತೂ ವಿಶ್ವವಿಖ್ಯಾತವಾಗಿದೆ ಮತ್ತು ವಿಶ್ವದಾದ್ಯಂತ ಉಡುಪಿ ಹೋಟೆಲ್ಗಳು ಪ್ರಸಿದ್ಧಗೊಂಡಿವೆ. ಪುರಾತನ ಕಾಲದ ಪದ್ಧತಿಗಳು, ದಟ್ಟ ಕಾಡುಗಳು, ಅದ್ಭುತ ವನ್ಯಜೀವಿ ವೈವಿಧ್ಯ, ಕಲೆ ಮತ್ತು ನೈಸರ್ಗಿಕ ಸೌಂದರ್ಯ ಈ ಪ್ರತಿಯೊಂದಕ್ಕೂ ಉಡುಪಿ ಆಧಾರವಾಗಿದೆ. ದೇವಾಲಯಗಳ ರಾಜಧಾನಿ ಎಂದು ಕರೆಯಲ್ಪಡುವ ಉಡುಪಿಯಲ್ಲಿನ ಪ್ರವಾಸಿ ತಾಣಗಳಂತೂ ಖಂಡಿತವಾಗಿಯೂ ಪ್ರತಿಯೊಬ್ಬ ಪ್ರಯಾಣಿಕರ ಆಸೆಯನ್ನ ನೆರವೇರಿಸುತ್ತೆ. ಯಾವುದೇ ಪ್ರಕೃತಿ ಅಭಿಮಾನಿ, ಇತಿಹಾಸದ ಪ್ರಿಯ ಅಥವಾ ಧರ್ಮನಿಷ್ಠ ಪ್ರವಾಸಿಗನಾಗಿರಲಿ ಅವರಿಗೆಲ್ಲ ಉಡುಪಿ ಒಂದು ನೆಚ್ಚಿನ ಸ್ಥಳವಾಗಿದೆ. ಸುತ್ತಮುತ್ತಲಿನ ಹಲವಾರು ಮೋಡಿ ಮಾಡುವ ಸ್ಥಳಗಳೊಂದಿಗೆ ಉಡುಪಿ ನಿಜವಾಗಿಯೂ ದಕ್ಷಿಣದ ಬಂಗಾರದ ಗಣಿ ಎಂದೇ ಕರೆಯಲ್ಪಡುತ್ತೆ. ಪ್ರವಾಸಿಗರ ವಿಷಯಕ್ಕೆ ಬಂದ್ರೆ ಅತ್ಯಾಕರ್ಷಕವಾದ ಹಾಗೂ ಅದ್ಭುತವಾದ ಪ್ರವಾಸಿ ತಾಣಗಳೇ ಇಲ್ಲಿ ಇವೆ. ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನ ದೇವಾಲಯ, ಮಲ್ಪೆ ಬೀಚ್, ವೇಣೂರಿನ ಗೊಮ್ಮಟೇಶ್ವರ, ಸೇಂಟ್ ಮೇರೀಸ್ ಐಲ್ಯಾಂಡ್ ಇವುಗಳನ್ನ ಹೊರತುಪಡಿಸಿ ಮತ್ತಷ್ಟು ಪ್ರವಾಸಿ ತಾಣಗಳೇ ಇವೆ. ಇವುಗಳನ್ನೆಲ್ಲ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಉಡುಪಿ ಶ್ರೀಕೃಷ್ಣ ಮಠ. ಉಡುಪಿ ಪ್ರವಾಸಕ್ಕೆ ಹೋಗಿದ್ದೀವಿ ಅಂದ್ರೆ ಮೊದಲನೇದಾಗಿ ನಾವು ಹೋಗ್ಲೇಬೇಕಾದಂತಹ ಒಂದು ಜಾಗ ಅಂದ್ರೆ ಅದು ಉಡುಪಿಯ ಶ್ರೀಕೃಷ್ಣ ಮಠ. ಉಡುಪಿಗೆ ಪ್ರವಾಸಕ್ಕಾಗಿ ಬಂದ ಜನರೆಲ್ಲ ಮೊದಲನೇದಾಗಿ ಕೃಷ್ಣ ಮಠಕ್ಕೆ ಭೇಟಿ ನೀಡೋದು. ಯಾಕಂದ್ರೆ ಇಲ್ಲಿ ಗೋವಿಂದ ಸ್ವಯಂ ಬಾಲಕೃಷ್ಣನಾಗಿ ನೆಲೆಸಿದಾನೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಕನಕನ ಕಿಂಡಿ ಎಂಬ ಒಂದು ರಂಧ್ರ ಇದೆ. ಅದರ ಮೂಲಕನೇ ಮಹಾನ್ ಭಾರತೀಯ ಸಂತನಾದ ಕನಕದಾಸರು ಗೋವಿಂದನ ದರ್ಶನವನ್ನ ಪಡ್ಕೊಂಡಿದ್ದು. ಈ ರೀತಿ ದರ್ಶನವನ್ನ ಯಾಕೆ ಪಡ್ಕೊಳ್ಬೇಕಾಯ್ತು ಅಂದ್ರೆ ಕನಕದಾಸರು ಕೆಳವರ್ಗದವರಾಗಿದ್ರು. ಹಾಗೆ ಸಂಪ್ರದಾಯದ ಪ್ರಕಾರ ಕೆಳವರ್ಗದವರನ್ನೆಲ್ಲ ದೇವಸ್ಥಾನದ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಹಾಗೆ ಈ ದೇವಾಲಯದಲ್ಲಿ ಪವಾಡಕರವಾದ ಮತ್ತೊಂದು ದೃಶ್ಯ ಕೂಡ ನಡೆದಿತ್ತು. ಅದೇನು ಅಂದ್ರೆ ಸಾಂಪ್ರದಾಯಿಕವಾಗಿ ಪೂರ್ವಾಭಿಮುಖವಾಗಿದ್ದ ಗೋವಿಂದನ ವಿಗ್ರಹವು ಕನಕದಾಸರಿಗೆ ದರ್ಶನ ನೀಡಬೇಕು ಅಂತಲೇ ಪವಾಡದ ಮೂಲಕ ಪಶ್ಚಿಮದ ಕಡೆಗೆ ತಿರುಗ್ಬಿಡ್ತು. ಆದ್ದರಿಂದ ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿ ಎಲ್ಲಾ ಪ್ರವಾಸಿಗರು ಪೂರ್ವದಿಂದ ಪ್ರವೇಶ ಮಾಡಿ ಪಶ್ಚಿಮಕ್ಕೆ ಎದುರಾಗಿರುವ ಗೋವಿಂದನ ವಿಗ್ರಹವನ್ನ ಕಂಡು ಅವನ ದರ್ಶನ ಭಾಗ್ಯವನ್ನ ಪಡ್ಕೊಳ್ತಾರೆ. ಹಾಗೆ ಅಲ್ಲಿರುವ ಕನಕನ ಕಿಂಡಿಯಿಂದಲೇ ಕನಕದಾಸರು ಗೋವಿಂದನ ದರ್ಶನವನ್ನ ಪಡ್ಕೊಂಡಿದ್ರು. ಈಗಲೂ ಸಹ ನಾವು ಈ ಕನಕನ ಕಿಂಡಿಯನ್ನ ನೋಡಬಹುದು. ಈ ಗೋವಿಂದನ ದೇವಾಲಯದ ಹಿಂದೆ ಅದೆಷ್ಟೋ ಪವಾಡ ಪುಣ್ಯಕಥೆಗಳೇ ಇವೆ. ಅದನ್ನೆಲ್ಲ ಒಂದು ಡೆಡಿಕೇಟೆಡ್ ವಿಡಿಯೋ ಅನ್ನಾಗೆ ಮಾಡಿದ್ರೆ ಅದು ಚಂದ ಅಂತ ಅನ್ಸುತ್ತೆ. ಸೊ ನಾನು ಅದರ ಮುಂದಿನ ದಿನಗಳಲ್ಲಿ ಬಿಡ್ತೀನಿ, ಆಗ ನೀವು ಅದನ್ನ ನೋಡಬಹುದು. ಮಲ್ಪೆ ಬೀಚ್ ಇದೊಂದು ಆಕರ್ಷಣೀಯವಾದ ಸ್ಥಳವಾಗಿದ್ದು ಕರ್ನಾಟಕದ ಹಲವು ಭಾಗಗಳಿಂದಲ್ಲದೆ ದೇಶದ ವಿವಿಧ ಸ್ಥಳಗಳಿಂದ ಕೂಡ ಸುಂದರವಾದ ಮಲ್ಪೆ ಬೀಚ್ ಅನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಸಾಕಾದಷ್ಟು ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಇದಂತೂ ಸುಂದರವಾದ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಮಲ್ಪೆ ಬೀಚ್ ನೋಡಿದ ಕ್ಷಣನೇ ಮರಳಿನ ಮಡಿಲಲ್ಲಿ ಸಮುದ್ರದ ನೊರೆಯಲ್ಲಿ ತೇಲಾಡ್ಬೇಕು ಅಂತ ಅನ್ಸುತ್ತೆ. ಹಾಗೆ ಮಲ್ಪೆ ಬೀಚ್ಗೆ ನೀವು ಭೇಟಿ ನೀಡಿದಾಗ ತಪ್ಪದೆ ಸೇಂಟ್ ಮೇರೀಸ್ ಐಲ್ಯಾಂಡ್ಗೂ ಕೂಡ ನೀವು ಬೋಟ್ ಮೂಲಕ ಪ್ರಯಾಣವನ್ನ ಮಾಡ್ಲಿಕ್ಕೆ ಮಿಸ್ ಮಾಡ್ಲೇಬಾರ್ದು. ಹಾಗೆ ಜಿಯೋಲಾಜಿಕಲ್ ಸರ್ವೆ ಮತ್ತು ಸೈಂಟಿಫಿಕ್ ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿರುವ ಬಂಡೆ ಕಲ್ಲುಗಳು ವಾಲ್ಕ್ಯಾನಿಕ್ ಆಕ್ಟಿವಿಟಿಯಿಂದ ಮಾಡಲ್ಪಟ್ಟಿದೆ ಅಂತ ನಂಬಲಾಗುತ್ತೆ. ಹಾಗೆ ಈ ದ್ವೀಪವು ಸ್ತಂಭಾಕಾರದ ಬೊಸಾಲ್ಟಿಕ್ ಲಾವಾ ಶಿಲಾ ರಚನೆಗಳಿಗೆ ಹೆಸರುವಾಸಿಯಾಗಿದೆ. ಅಂದ್ರೆ ಇದು ಬಂಡೆಗಳ ಮೇಲೆ ಕ್ರ್ಯಾಕ್ಗಳ ತರ ಉಂಟಾಗಿರೋದು ವಾಲ್ಕ್ಯಾನಿಕ್ ಆಕ್ಟಿವಿಟಿ ಆದಾಗ. ಈ ಕಾರಣಕ್ಕಾಗಿನೇ ಈ ಸ್ಥಳವನ್ನ ಒಂದು ರಿಸರ್ಚ್ ಟಾಪಿಕ್ ಆಗಿ ತಗೊಂಡು ಸೈಂಟಿಸ್ಟ್ ಗಳು ಇನ್ನೂ ಸಹ ರಿಸರ್ಚ್ ಅನ್ನ ಮುಂದುವರಿಸ್ತಾನೆ ಇದ್ದಾರೆ. ಹಾಗೆ ರಾಜ್ಯದ ಕೇವಲ 4 ಭೂವೈಜ್ಞಾನಿಕ ಸ್ಮಾರಕಗಳಲ್ಲಿ ಸೇಂಟ್ ಮೇರೀಸ್ ದ್ವೀಪವೂ ಕೂಡ ಒಂದಾಗಿದೆ. ಭೌಗೋಳಿಕವಾಗಿ ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವ ವಿಶಿಷ್ಟವಾದ ಮಲ್ಪೆ ಸೇಂಟ್ ಮೇರೀಸ್ ದ್ವೀಪಗಳನ್ನ ಅಧ್ಯಯನಕ್ಕೆ ಒಳಪಡಿಸೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ. ಹಾಗೆ ಮಲ್ಪೆ ಬೀಚ್ ತುಂಬಾನೇ ಫೇಮಸ್ ಆಗಿರೋದ್ರಿಂದ ಉಡುಪಿಯಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಕ್ರೌಡೆಡ್ ಆಗೇ ಇರುತ್ತೆ. ಆದಷ್ಟು ನೀವು ಅರ್ಲಿ ಮಾರ್ನಿಂಗ್ಸ್ ಸನ್ರೈಸ್ ಆಗೋ ಟೈಮಲ್ಲಿ ಹೋಗ್ಬಹುದು ಅಥವಾ ಲೇಟ್ ಈವ್ನಿಂಗ್ಸ್ ಹೋಗ್ಬಹುದು. ಆಗ ಸ್ವಲ್ಪ ಜನರು ಕಡಿಮೆ ಇರ್ತಾರೆ. ಬಾಹುಬಲಿ ಗೊಮ್ಮಟೇಶ್ವರ
ಕರ್ನಾಟಕದ ಉಡುಪಿ ಜಿಲ್ಲೆಯ ಸಣ್ಣ ಪಟ್ಟಣವಾದ ಕಾರ್ಕಳವು ಹಲವಾರು ಐತಿಹಾಸಿಕ ಮತ್ತು ಮಹತ್ವದ ಜೈನ ದೇವಾಲಯಗಳು ಮತ್ತು ಏಕಶಿಲೆಯ ಬಾಹುಬಲಿ ಗೊಮ್ಮಟೇಶ್ವರದಂತಹ ನೂರಾರು ವರ್ಷಗಳಷ್ಟು ಹಳೆಯದಾದ ಸ್ಮಾರಕಗಳಿಗೆ ನೆಲೆಯಾಗಿದೆ. ನೀವು ಉಡುಪಿಗೆ ಪ್ರವಾಸಕ್ಕಾಗಿ ಭೇಟಿ ನೀಡಿದಾಗ ಕಾರ್ಕಳದ ಗೊಮ್ಮಟೇಶ್ವರ ದೇವಾಲಯಕ್ಕೆ ಒಂದ್ಸಲ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಮೊದಲನೇ ಏಕಶಿಲೆಯ ಗೊಮ್ಮಟೇಶ್ವರನ ಪ್ರತಿಮೆ ಶ್ರವಣಬೆಳಗೊಳದಲ್ಲಿದ್ರೆ, ಎರಡನೇ ಅತಿ ದೊಡ್ಡ ಬಾಹುಬಲಿಯ ಪ್ರತಿಮೆ ಕಾರ್ಕಳದಲ್ಲಿದೆ. ಅದಕ್ಕೆ ಲೈಫ್ ಟೈಮ್ ಅಲ್ಲಿ ನಾವು ಒಂದ್ಸಾರ್ತಿ ಆದ್ರೂ ಈ ಬೃಹತ್ತಾದ ಪ್ರತಿಮೆಯನ್ನ ಕಣ್ತುಂಬಿಸಿಕೊಳ್ಳೇಬೇಕು. ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್. ಭಾರತದ ಸಂಸ್ಕೃತಿಯನ್ನ ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಅವಶ್ಯಕತೆ ತುಂಬಾನೇ ಇದೆ. ಯಾಕಂದ್ರೆ ಎಲ್ಲೋ ಒಂದು ಸಾಲಿನ ಕೆಳಗೆ ಅದು ನಶಿಸಿ ಹೋಗ್ತಾ ಇದೆ ಮತ್ತು ಇಂದಿನ ಪೀಳಿಗೆಗೆ ಅವರ ಹಿಂದಿನ ಸಂಸ್ಕೃತಿಯ ಬಗ್ಗೆ ತಿಳಿದೇ ಇಲ್ಲ. ಉಡುಪಿಯಲ್ಲಿ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಸ್ಥಳದಲ್ಲಿ ಭಾರತದ ಸಂಪ್ರದಾಯ, ಸಂಪತ್ತು ಹಾಗೆ ಸಂಸ್ಕೃತಿಯನ್ನ ಕಲೆ ಮತ್ತು ಕರಕುಶಲಗಳ ರೂಪದಲ್ಲಿ ಸಂರಕ್ಷಿಸಲಾಗಿದೆ. ಸಾಂಪ್ರದಾಯಿಕ ಕೆಲಸ ಮತ್ತು ವಸ್ತು ಸಂಗ್ರಹಾಲಯದ ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಇಲ್ಲಿ ಕಾಣಬಹುದು. ಹಾಗೆ ನಮ್ಮ ಮಕ್ಕಳಿಗೆ ಈ ಸ್ಥಳವನ್ನ ತೋರಿಸೋದು ತುಂಬಾನೇ ಮುಖ್ಯವಾದದ್ದು. ಮಕ್ಕಳಂತೂ ನೋಡ್ಲೇಬೇಕಾದಂತಹ ಒಂದು ಸುಂದರವಾದ ಹೆರಿಟೇಜ್ ಮ್ಯೂಸಿಯಂ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಣಿಪಾಲ್ ಮ್ಯೂಸಿಯಂ ಮೂಲಕ ಇದರೊಳಗಡೆ ಹೋಗಬಹುದು. ಹಾಗೆ ಇಲ್ಲಿ ದೊಡ್ಡವರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ID ಕಾರ್ಡ್ಸ್ ಅನ್ನ ತಗೊಂಡು ಹೋಗಿ ಅಲ್ಲಿ ತೋರಿಸಿದ್ರೆ ಅವರು 150 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಕೊಡಿಬೆಂಗ್ರೆ ಬೀಚ್. ಈ ಬೀಚ್ ಅನ್ನ ಡೆಲ್ಟಾ ಬೀಚ್ ಅಂತ ಸಹ ಕರೆಯಲಾಗುತ್ತೆ. ಈ ಬೀಚ್ ಸ್ವರ್ಣ ನದಿಯು ಅರಬ್ಬಿ ಸಮುದ್ರವನ್ನ ಸಂಧಿಸುವ ನದಿ ಮುಖದಲ್ಲಿದೆ. ಅಂದ್ರೆ ಇಲ್ಲಿ ಸ್ವರ್ಣ ನದಿ ಅರೇಬಿಯನ್ ಸಮುದ್ರಕ್ಕೆ ಸಂಗಮಗೊಳ್ಳುತ್ತೆ. ಅದಕ್ಕೆ ಈ ಸ್ಥಳವನ್ನ ಸಂಗಮ ಪಾಯಿಂಟ್ ಅಂತ ಸಹ ಕರೆಯಲಾಗುತ್ತೆ. ಈ ಸ್ಥಳ ಸಮುದ್ರ ಆಹಾರಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಬರುವ ಪ್ರವಾಸಿಗರು ಹತ್ತಿರದಲ್ಲಿನ ಮ್ಯಾಂಗ್ರೋವ್ಗಳಿಗೆ ದೋಣಿ ಮೂಲಕ ವಿಹಾರವನ್ನ ಮಾಡ್ಲಿಕ್ಕೆ ಮಿಸ್ ಮಾಡೋದೇ ಇಲ್ಲ. ಅದ್ಭುತವಾದ ಸೂರ್ಯಾಸ್ತವನ್ನ ಇಲ್ಲಿಯೇ ಆನಂದಿಸಬಹುದು. 3 ಕಡೆ ನೀರಿನಿಂದ ಆವೃತವಾಗಿರುವ ಕೊಡಿಬೆಂಗ್ರೆ ಬೀಚ್ ಪ್ರಿಯರಿಗೆ ಒಂದು ಪರಿಪೂರ್ಣ ಆಕರ್ಷಣೆಯಾಗಿದೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಡಲು ತೀರಗಳಲ್ಲಿ ಈಜೋದು ಸೂಕ್ತವಲ್ಲ. ಯಾಕಂದ್ರೆ ಮುಳುಗುವ ಮರಳನ್ನ ಇದು ಹೊಂದಿರುತ್ತೆ ಮತ್ತು ಚಟುವಟಿಕೆಗಳಿಗೂ ಸಹ ಇದು ಸೂಕ್ತವಾದ ಸ್ಥಳವಲ್ಲ. ಹಾಗೆ ಇಲ್ಲಿ ಬೀಚ್ಗೆ ಹೋಗೋ ದಾರಿ ತುಂಬಾ ಚಿಕ್ಕದಾಗಿದ್ದು ಎರಡೂ ಕಡೆನೂ ನೀರಿನಿಂದ ಆವೃತವಾಗಿದೆ. ಹಾಗೆ ಹೋಗೋ ದಾರಿಯಲ್ಲಿ ಬಂಡೆಗಳ ಮೇಲೆ ಕೆಳಗೆ ಹತ್ತು ಇಳಿದು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸೂಕ್ತವಾದ ಪಾದರಕ್ಷೆಗಳನ್ನ ಧರಿಸಿ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಈಗಾಗಲೇ ಬೆಟ್ಟ, ಕೋಟೆ ಮತ್ತು ಟ್ರೆಕ್ಕಿಂಗ್ ಅಂತ ಪ್ರವಾಸಕ್ಕೆ ಹೋಗೋರು ಒಮ್ಮೆಯಾದರೂ ಉಡುಪಿಯ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಭೇಟಿ ನೀಡಲೇಬೇಕು. ಇದಂತೂ ಉಡುಪಿಯ ಅತ್ಯಂತ ಆಕರ್ಷಕ ಸ್ಥಳಗಳಲ್ಲಿ ಒಂದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಹೊರ ಜಗತ್ತಿಗೆ ಹೆಚ್ಚು ಪರಿಚಯವಾದ ಈ ಸೇತುವೆಗೆ ಕರ್ನಾಟಕ ರಾಜ್ಯದಲ್ಲಿರುವವರು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಕರಾವಳಿ ಭಾಗದಲ್ಲಿರುವ ಜನರಿಗಂತೂ ಈ ಸೇತುವೆ ಪರಿಚಯ ಇದ್ದೇ ಇರುತ್ತೆ. ಆದ್ರೆ ದೂರ ಇರೋರು ಇದನ್ನ ಹಲವಾರು ಚಲನಚಿತ್ರಗಳಲ್ಲಿ ನೋಡಿರಬಹುದು ಅಥವಾ ಇದ್ರ ಬಗ್ಗೆ ಕೇಳಿರಲೂಬಹುದು. ಇದಂತೂ ಡೆಲ್ಟಾ ಬೀಚ್ ಇಂದ ಕೇವಲ 7.5 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಸಿಕ್ಬಿಡತ್ತೆ. ಹಾಗೆ ಇಲ್ಲಿಗೆ ಬಂದ ಪ್ರವಾಸಿಗರು ಇಲ್ಲಿನ ನೀರಲ್ಲಿ ಕಯಾಕಿಂಗ್ ಚಟುವಟಿಕೆಯನ್ನ ಅನುಭವಿಸ್ತಾರೆ. ಇದಕ್ಕೆ ಒಬ್ಬರಿಗೆ ಕೇವಲ 50 ರೂಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ನೀವು ಸಹ ಇಲ್ಲಿಗೆ ಹೋದಾಗ ಕಯಾಕಿಂಗ್ ಮಾಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. 1991 ನಲ್ಲಿ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಮರದಿಂದ ಮಾಡಲ್ಪಟ್ಟಿತ್ತು. ಆದರೆ ಸ್ಥಳೀಯರು ಅಂತಿಮವಾಗಿ 2015 ರಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನವೀಕರಿಸಿದ್ರು. ಮರದ ಹಲಿಗೆಗಳನ್ನ ಸಿಮೆಂಟ್ ಹಲಿಗೆಗಳನ್ನಾಗಿ ಬದಲಾಯಿಸಿದ್ರು. ಈ ಬ್ರಿಡ್ಜ್ ಅಂತೂ ಪಶ್ಚಿಮ ಭಾಗದಲ್ಲಿ ಅರೇಬಿಯನ್ ಸಮುದ್ರದಿಂದ ಸುತ್ತುವರೆದಿದ್ದು ಪೂರ್ವ ಭಾಗದಲ್ಲಿ ಸುವರ್ಣ ನದಿಯಿಂದ ಸ್ಪರ್ಶಿಸಲ್ಪಟ್ಟಿದೆ. ಈ ಬ್ರಿಡ್ಜ್ ಅಂತೂ ಸಿನಿಮಾ ಶೂಟಿಂಗ್ಗಳಿಗೆ ಹೆಸರುವಾಸಿಯಾಗಿದೆ. ಕಪ್ಪು ಬೀಚ್. ಉಡುಪಿಯಲ್ಲಿ ಕಪ್ಪು ಬೀಚ್ ಅಂತೂ ಸೂರ್ಯಾಸ್ತದ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳಿಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿನ ಲೈಟ್ ಹೌಸ್ ಅಂತೂ ಭಾರಿ ಆಕರ್ಷಣೆಯಾಗಿದೆ. ಈ ಲೈಟ್ ಹೌಸ್ ಮೇಲೆ ಹೋಗಿ ನೀವು ಇಡೀ ಬೀಚ್ ಅನ್ನ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿ ನಿಂತು ಸನ್ಸೆಟ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಪ್ರವಾಸಿಗರು ಕಾತರದಿಂದ ಕಾಯ್ತಾರೆ. ಆದ್ದರಿಂದ ಉಡುಪಿಗೆ ಹೋದಾಗ ಕಪ್ಪು ಬೀಚ್ಗೆ ಹೋಗ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಮರವಂತೆ ಬೀಚ್.
ಮರವಂತೆ ಕರ್ನಾಟಕ ಕರಾವಳಿಯ ಒಂದು ವಿಶಿಷ್ಟ ಕಡಲ ತೀರವಾಗಿದೆ. ಒಂದು ಕಡೆ ವಿಶಾಲವಾದ ಅರಬ್ಬಿ ಸಮುದ್ರ ಆದ್ರೆ ಇನ್ನೊಂದೆಡೆ ರಮಣೀಯವಾದ ಸೌಪರ್ಣಿಕಾ ನದಿ ಇದೆ. ಹಾಗೆ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ. ಇಂತಹ ವಿಶಿಷ್ಟ ದೃಶ್ಯ ಭಾರತದಲ್ಲಿ ಇನ್ನೆಲ್ಲೂ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭವ್ಯವಾದ ಕಟ್ಟಡಗಳು, ಐತಿಹಾಸಿಕ ಸ್ಮಾರಕಗಳು, ಮನಮೋಹಕ ಗಿರಿಶಿಖರಗಳು, ಆಧ್ಯಾತ್ಮವನ್ನ ಇಮ್ಮಡಿಗೊಳಿಸುವ ದೇವಾಲಯಗಳು, ಸುಂದರವಾದ ಕಡಲು ತೀರಗಳಿಗೆ ನೆಲೆಯಾಗಿದೆ. ಹಾಗಾಗಿಯೇ ನಮ್ಮ ರಾಜ್ಯದ ಆಕರ್ಷಣೆಯನ್ನ ಕಣ್ಣಾರೆ ಕಂಡು ಆನಂದಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು, ಯಾತ್ರಿಕರು ಭೇಟಿ ನೀಡ್ತಾನೆ ಇರ್ತಾರೆ. ಆ ಸಾಲಿನಲ್ಲಿ ಕಡಲು ತೀರಗಳು ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಉಡುಪಿಯಲ್ಲಿನ ಮರವಂತೆ ಬೀಚ್ ಅಲ್ಲಿನ ಸ್ಥಳೀಯರಿಗೆ ಮಾತ್ರವಲ್ಲದೆ ಬದಲಾಗಿ ದೇಶದಲ್ಲಿನ ಕಡಲ ತೀರ ಪ್ರೇಮಿಗಳನ್ನ ಕೈಬೀಸಿ ಕರೆಯುತ್ತೆ. ಇದನ್ನ ಕರ್ನಾಟಕದ ಅತ್ಯಂತ ಸುಂದರವಾದ ಬೀಚ್ ಎಂದು ಸಹ ಕರೆಯಲಾಗುತ್ತೆ. ಈ ಸುಂದರವಾದ ಬೀಚ್ ಹತ್ರನೇ ಒಂದು ಆಕರ್ಷಕವಾದ ದೇವಾಲಯ ಕೂಡ ಇದೆ. ಅದು ಮಾರಸ್ವಾಮಿ ದೇವಾಲಯ ಅಂತ. ಅದು ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಸಿಗತ್ತೆ. ಈ ದೇವಾಲಯವು ರೋಚಕವಾದ ಕಥೆಯೊಂದನ್ನ ಹೊಂದಿದೆ. ಆ ಕಥೆ ಏನು ಅಂದ್ರೆ, ಹಿಂದೊಮ್ಮೆ ವ್ಯಾಪಾರಿ ಹಡಗೊಂದು ಅಲ್ಲಿನ ಸಮುದ್ರ ತೀರಕ್ಕೆ ಬಂದು ಸೇರಿತ್ತು. ಹಡಗಿನಲ್ಲಿ ಮಹಾರಾಜರ ಶವವು 3 ಚೂರುಗಳಾಗಿ ಬಿದ್ದಿದ್ವು. ಮಹಾರಾಜರ 3 ಚೂರುಗಳನ್ನ ಪೂಜಿಸುವ ಹಿನ್ನೆಲೆಯಲ್ಲಿ 3 ಗರ್ಭಗುಡಿಗಳುಳ್ಳ ದೇವಾಲಯವು ನಿರ್ಮಿಸಲಾಯಿತು ಎಂಬ ದಂತಕಥೆಯೇ ಇದೆ. ಪ್ರಸ್ತುತವಾಗಿ ವರಾಹ, ವಿಷ್ಣು ಮತ್ತು ನರಸಿಂಹನ ಪೂಜೆಗಳು ನಡೆಯುತ್ತೆ. ಈ 3 ಗರ್ಭಗುಡಿಗಳ ಮುಂಭಾಗದಲ್ಲಿ ಆಮೆ, ಮೀನು ಮತ್ತು ಮೊಸಳೆಗಳ ಶಿಲ್ಪವಿರುವುದನ್ನ ಕಾಣಬಹುದು. ಒಂದು ಕಾಲದಲ್ಲಿ ಈ ದೇವಾಲಯವು ಸಮುದ್ರ ಜಲಚರಗಳ ಪೂಜೆಗೆ ಮೀಸಲಾಗಿದ್ದು, ಕಾಲಕ್ರಮೇಣ ವಿಷ್ಣುವಿನ ಅವತಾರಗಳ ಶಿಲ್ಪಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಂಬಲಾಗುತ್ತೆ. ಮತ್ತೊಂದು ಆಶ್ಚರ್ಯ ಏನು ಅಂದ್ರೆ, ದೇವಾಲಯದ ಪಕ್ಕದಲ್ಲಿನ ನದಿಯಲ್ಲಿರುವ ಮೊಸಳೆಗೆ ವರ್ಷಕ್ಕೊಮ್ಮೆ ಪೂಜೆ ಕೂಡ ನಡೆಸ್ತಾರೆ. ಮರವಂತೆ ಬೀಚ್ಗೆ ಹೋದಾಗ ಈ ದೇವಾಲಯಕ್ಕೂ ಒಂದ್ಸಲ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ಹೆದ್ದಾರಿಯ ಸಮೀಪದಲ್ಲಿರುವ ತಾಜಾ ಎಳನೀರನ್ನು ಕೂಡ ಕುಡಿಲಿಕ್ಕೆ ಮಿಸ್ ಮಾಡಲೇಬೇಡಿ. ಸಾಲಿಗ್ರಾಮ ವುಡನ್ ಬ್ರಿಡ್ಜ್. ಉಡುಪಿಯಿಂದ ಅಂತೂ ಇಲ್ಲಿಗೆ ಕೇವಲ 12 ಕಿಲೋಮೀಟರ್ಸ್ ಅಷ್ಟೇನೆ. ಇದು ಒಂದು ಸಣ್ಣ ಹೊಳೆಯ ಮೇಲೆ ನಿರ್ಮಿಸಲಾದ ಅತ್ಯಂತ ಸುಂದರವಾದ ಮರದ ಸೇತುವೆಯಾಗಿದೆ. ಈ ಸೇತುವೆಯನ್ನ ನದಿ ದಾಟಲು ಇಲ್ಲಿನ ಸ್ಥಳೀಯರು ಬಳಸ್ತಾರೆ. ಈ ಜಾಗ ಸುಮಾರು ಜನರಿಗೆ ಗೊತ್ತಿರೋದೇ ಇಲ್ಲ. ಇದೊಂದು ಹಿಡನ್ ಜೆಮ್ ಅಂತಾನೆ ಹೇಳ್ಬಹುದು. ಈ ಜಾಗಕ್ಕೆ ನೀವು ಭೇಟಿ ನೀಡಿದಾಗ ನಿಮ್ಮ ಕಿವಿಯಲ್ಲಿ ಪ್ರಕೃತಿಯ ಹಾಡು ಹಾಡೋದನ್ನ ನೀವು ಕೇಳಿಸ್ಕೊಳ್ಬಹುದು. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಕ್ಷಿಗಳ ಹಾಡುಗಾರಿಕೆಯನ್ನ ನೀವು ಆಲಿಸಬಹುದು. ಹಾಗೆ ತಂಪಾದ ಗಾಳಿ ಮತ್ತು ಕೆಳಗಿನ ನದಿಯ ಸೌಮ್ಯವಾದ ರಭಸದೊಂದಿಗೆ ಪ್ರಕೃತಿಯಲ್ಲಿ ನೀವು ಮುಳುಗಿ ಹೋಗಬಹುದು. ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 20 to 30 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಬಹುದು. ಹಾಗೆ ಇದನ್ನ ಪರಂಪಲ್ಲಿ ವುಡನ್ ಬ್ರಿಡ್ಜ್ ಅಂತ ಸಹ ಕರೆಯಲಾಗುತ್ತೆ. ಹಾಗೆ ಇಲ್ಲಿಗೆ ಉಡುಪಿಯಿಂದ ಕೇವಲ 24 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಪಾಜಕ. ಉಡುಪಿಯ ಒಂದು ಗ್ರಾಮವಾದ ಪಾಜಕ ಹಚ್ಚ ಹಸಿರಿನ ಸಸ್ಯಗಳು ಮತ್ತು ಮರಗಳಿಂದ ಆವೃತವಾಗಿದೆ. ಹಾಗೆ ಈ ಗ್ರಾಮವು ದ್ವೈತ ತತ್ವದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ಜನ್ಮಸ್ಥಳವೂ ಕೂಡ ಹೌದು. ಪರಶುರಾಮರು ಈ ಗ್ರಾಮವನ್ನ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಕುಂಜಾರುಗಿರಿಯ ತಪ್ಪಲಿನಲ್ಲಿರುವ ಪಾಜಕದ ಪುಣ್ಯಭೂಮಿಯು ಬಹಳಷ್ಟು ದಂತಕಥೆಗಳೊಂದಿಗೆ ಸಂಪರ್ಕ ಹೊಂದಿದ ಸಾಂಪ್ರದಾಯಿಕ ಸ್ಥಳವಾಗಿದೆ. ಹಾಗೆ ಶ್ರೀ ಮಧ್ವಾಚಾರ್ಯರು ಭಗವಾನ್ ಹನುಮಂತನ ಅವತಾರ ಎಂದೇ ನಂಬಲಾಗುತ್ತೆ. ಇಲ್ಲಿಗೆ ಬಂದಾಗ ನೀವು ಅನಂತಾಸನ ದೇವಾಲಯವನ್ನ ಕಾಣ್ಲಿಕ್ಕೆ ಮಿಸ್ ಮಾಡಬೇಡಿ. ಇಲ್ಲಿ ಶ್ರೀದೇವಿ ಭೂದೇವಿಯರೊಂದಿಗೆ ಭಗವಾನ್ ಅನಂತ ಪದ್ಮನಾಭನು ನೆಲೆಸಿದ್ದಾನೆ. ಹಾಗೆ ಇಲ್ಲಿರುವ ವಿಗ್ರಹವು ಪಂಚಲೋಹದಿಂದ ಮಾಡಲ್ಪಟ್ಟಿದೆ. ಈ ವಿಗ್ರಹವನ್ನ ಪಾಂಡವರು ಸ್ಥಾಪನೆ ಮಾಡಿದ್ರು ಅಂತ ನಂಬಲಾಗುತ್ತೆ. ಹಾಗೆ ಇಲ್ಲೇ ಕಾಣಲು ಸಿಗುವ ಶ್ರೀ ಮಧ್ವಾಚಾರ್ಯರ ಮನೆಯನ್ನು ಕೂಡ ನೀವು ಅನ್ವೇಷಿಸಲೇಬೇಕು. ಯಾಕಂದ್ರೆ ಮನೆಯನ್ನ ಈಗ ಪ್ರಸ್ತುತ ನವೀಕರಿಸಲಾಗಿದೆ ಮತ್ತು ಇದು ಹೆಚ್ಚು ಪ್ರವಾಸಿ ಸ್ನೇಹಿ ಕೂಡ ಆಗಿದೆ. ಹಾಗೆ ಆಧ್ಯಾತ್ಮಿಕ ಗಾಳಿಯೂ ಕೂಡ ಈ ಸ್ಥಳದಿಂದ ಎಂದಿಗೂ ಕೂಡ ಮರೆಯಾಗೋದಿಲ್ಲ. ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ. ಮಳೆ ಬಾರದಿದ್ದಾಗ ಕಂಗೆಟ್ಟ ಜನತೆ ಇಲ್ಲಿನ ದೇವರಿಗೆ ಎಳನೀರಿನ ಅಭಿಷೇಕವನ್ನ ಸಲ್ಲಿಸ್ತಾರೆ. ಒಂದೊಮ್ಮೆ ಊರೇ ಮುಳುಗುವಂತೆ ಧಾರಾಕಾರ ಮಳೆ ಆದಾಗ ಚಿತ್ರಾನ್ನ ಸೇವೆಯನ್ನ ಸಮರ್ಪಿಸಿ ನೆಮ್ಮದಿಯನ್ನ ಕಾಣ್ತಾರೆ. ಇದು ಉಡುಪಿ ರಥಬೀದಿಯಲ್ಲಿ ಕಾಣಲು ಸಿಗುವ ಶ್ರೀ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ವೈಶಿಷ್ಟ್ಯವಾಗಿದೆ. ಶ್ರೀ ಚಂದ್ರಮೌಳೇಶ್ವರನನ್ನು ಬಿಟ್ಟು ಅನಂತೇಶ್ವರನಿಲ್ಲ. ಭಕ್ತರು ಇಬ್ಬರಿಗೂ ಜೊತೆಯಾಗಿ ಸೇವೆಯನ್ನ ನೀಡ್ತಾರೆ.
ಅತ್ತ ಶಿವರಾತ್ರಿ ಅಂದ್ರೆ ಇತ್ತ ಅನಂತ ಚತುರ್ದಶಿಯನ್ನ ಭಕ್ತರು ಆಚರಿಸ್ತಾರೆ. ಒಂದಾಗಿ ನೆಲೆ ನಿಂತು ಭಕ್ತರನ್ನು ಯಾವುದೇ ತಾರತಮ್ಯವಿಲ್ಲದೆ ಅನುಗ್ರಹಿಸುತ್ತಿರುವ ಹರಿಹರರನ್ನು ನೀವು ಒಮ್ಮೆ ಆದರೂ ಕಣ್ತುಂಬಿಸಿಕೊಳ್ಳಲೇಬೇಕು. ಬರ್ಕೂರು. ಬರ್ಕೂರು ತುಳು ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿದ್ದು ಇದನ್ನು ಬಾರಕನೂರು ಎಂದು ಸಹ ಕರೆಯಲಾಗುತ್ತೆ. ಭವ್ಯವಾದ ಸೀತಾ ನದಿ ಬರ್ಕೂರಿನ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಬರ್ಕೂರಿನಲ್ಲಿ ಒಟ್ಟಾರೆ 365 ದೇವಾಲಯಗಳಿದ್ದು ಕೆಲವು ಅನ್ವೇಷಣೆಗಳನ್ನ ಇಂದಿಗೂ ಸಹ ಕಾಣಬಹುದು. ವಿಶಿಷ್ಟ ಹೆಂಚಿನ ಚಾವಣಿಗಳನ್ನ ಹೊಂದಿರುವ ದೇವಾಲಯಗಳು ಪಟ್ಟಣದ ಪ್ರಮುಖ ಆಕರ್ಷಣೆಯಾಗಿದೆ. ಪಟ್ಟಣದ ದಕ್ಷಿಣ ತುದಿಯಲ್ಲಿರುವ ಪಂಚಲಿಂಗೇಶ್ವರ ದೇವಾಲಯವು ಇಲ್ಲಿನ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿದೆ. ಪ್ರಾಚೀನ ಕಾಲದಲ್ಲಿ ಬರ್ಕೂರು ಕೂಡ ಜೈನರ ನೆಲೆಯಾಗಿತ್ತು. ಇಲ್ಲಿ ಬಂಡೆ ಅಥವಾ ಐತಿಹಾಸಿಕ ಅವಶೇಷಗಳಿಂದ ಕೆತ್ತಿದ ಹಳೆಯ ದೇವಾಲಯಗಳು ಸಾಮಾನ್ಯವಾಗಿ ಆಕರ್ಷಕವಾಗಿವೆ. ಹಾಗೆ ಅವು ಪರಂಪರೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಹೊಂದಿರೋದ್ರಿಂದ ಎಲ್ರಿಗೂ ಕೂಡ ಆಸಕ್ತಿದಾಯಕವಾಗಿರುತ್ತೆ. ಕುಂಬಾಶಿ ಆನೆಗುಡ್ಡೆ ಶ್ರೀ ಗಣೇಶ ದೇವಸ್ಥಾನ. ಆನೆಗುಡ್ಡೆ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಸ್ಥಳವಾಗಿದೆ. ಆನೆಗುಡ್ಡೆ ಅಂದ್ರೆ ಆನೆ ಬೆಟ್ಟ ಅಂತ ಅರ್ಥ. ಈ ಸ್ಥಳವು ಬೆಟ್ಟದ ತುದಿಯಲ್ಲಿರುವ ವಿನಾಯಕನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಈ ಪ್ರದೇಶವನ್ನ ಆನೆಗುಡ್ಡೆ ಎಂದೇ ಕರೆಯಲಾಗುತ್ತೆ. ಈ ಊರಿಗೆ ಕುಂಬಾಶಿ ಎನ್ನುವ ಇನ್ನೊಂದು ಹೆಸರು ಕೂಡ ಇದೆ. ಕುಂಬಾಶಿ ಅಂದ್ರೆ ಕುಂಬಾಸುರ ಅಂತ. ಪೌರಾಣಿಕ ಕಥೆಯಲ್ಲಿ ಕಂಡುಬರುವ ಕುಂಬಾಸುರ ಎನ್ನುವ ರಾಕ್ಷಸನ ಹೆಸರನ್ನ ಈ ಸ್ಥಳಕ್ಕೆ ಇಡಲಾಗಿದೆ. ಜಾನಪದ ನಂಬಿಕೆಯ ಪ್ರಕಾರ ಕುಂಬಾಸುರ ಎಂಬ ರಾಕ್ಷಸನನ್ನ ಪಾಂಡವರಲ್ಲಿ ಒಬ್ಬನಾದ ಭೀಮನು ಈ ಗ್ರಾಮದಲ್ಲಿ ವಧೆ ಮಾಡಿದ್ರಿಂದ ಈ ಸ್ಥಳಕ್ಕೆ ಕುಂಬಾಶಿ ಅಂತ ಕರೆಯಲಾಗುತ್ತೆ. ಪೌರಾಣಿಕ ಉಲ್ಲೇಖಗಳ ಪ್ರಕಾರ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಥೆಯನ್ನ ಹೇಳೋದಾದ್ರೆ ಅಗಸ್ತ್ಯ ಮುನಿಗಳು ಜನರ ಒಳಿತಿಗಾಗಿ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆಗ ಪಾಂಡವರಲ್ಲಿ ಒಬ್ಬನಾದ ಭೀಮನು ಕುಂಬಾಸುರನನ್ನ ಕೊಂದಾಗ ಆ ರಾಕ್ಷಸ ಈ ಯಜ್ಞವನ್ನ ತಡೆಯಲು ಪ್ರಯತ್ನಿಸ್ತಾನೆ. ಆಗ ಏನಾಗುತ್ತೆ, ಭಗವಾನ್ ವಿನಾಯಕನು ನೀಡಿದ ಶಕ್ತಿಶಾಲಿ ಖಡ್ಗದಿಂದ ಭೀಮನು ಕುಂಬಾಸುರನ ವಧೆಯನ್ನ ಮಾಡ್ತಾನೆ. ಆಗ ಅಗಸ್ತ್ಯ ಮುನಿಗಳು ಯಜ್ಞವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಆಗ್ಲಿಂದ ಸ್ಥಳೀಯರು ಇಲ್ಲಿ ವಿನಾಯಕನನ್ನ ಪೂಜಿಸಲು ಪ್ರಾರಂಭಿಸಿದ್ದಾರೆ ಅಂತ ನಂಬಲಾಗುತ್ತೆ. ಕಾರ್ಕಳ. ಉಡುಪಿ ಜಿಲ್ಲೆಯಲ್ಲಿರುವ ಕಾರ್ಕಳವು ಒಂದು ತೀರ್ಥಕ್ಷೇತ್ರವಾಗಿದ್ದು ಈ ತಾಲೂಕು ಕೇಂದ್ರವು ಜೈನ ಸಮುದಾಯದವರಿಗೆ ಪುಣ್ಯ ಕೇಂದ್ರವಾಗಿದೆ. ಹಾಗೆ ಇದನ್ನ ಜೈನಕಾಶಿ ಎಂದು ಸಹ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳ ಬುಡದಲ್ಲಿ ಭವ್ಯವಾಗಿ ನೆಲೆಸಿರುವ ಈ ಊರು ಹಲವು ಶತಮಾನಗಳ ಹಿಂದೆ ಜೈನ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗೂ ಪಾಂಡ್ಯನಗರಿ ಎಂಬ ಹೆಸರಿನಿಂದ ಕರೆಯಲ್ಪಡ್ತಿತ್ತು. ಜೈನರ ಆಳ್ವಿಕೆಗೆ ಒಳಪಟ್ಟಿದ್ರಿಂದ ಇಲ್ಲಿ ಸಾಕಷ್ಟು ಜೈನ ಸ್ಮಾರಕಗಳನ್ನ ನಾವು ನೋಡಬಹುದಾಗುತ್ತೆ. ಇಲ್ಲಿರುವ 42 ಅಡಿಗಳ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯನ್ನ ನೀವು ಒಂದ್ಸಲ ಆದ್ರೂ ನೋಡ್ಲೇಬೇಕು. ಇಲ್ಲಿಗೆ ಹೋದಾಗ ನೀವು ಚತುರ್ಮುಖಿ ಬಸದಿಯನ್ನ ಸಹ ನೋಡ್ಲೇಬೇಕು. ಯಾಕಂದ್ರೆ ಇದರ ಹೆಸರೇ ಹೇಳುವಂತೆ ಬಸದಿಯ 4 ದಿಕ್ಕಿನಲ್ಲೂ 4 ಹೆಬ್ಬಾಗಿಲುಗಳು ಇವೆ. ಬಸದಿಯ ಪ್ರತಿ ಭಾಗವು ಮತ್ತೊಂದರ ಪ್ರತಿಬಿಂಬದಂತಿದೆ. ಎತ್ತ ಕಡೆಯಿಂದ ಪ್ರವೇಶಿಸಿದರೂ ಜೈನ ತೀರ್ಥಂಕರರ ಮೂರ್ತಿ ಎದುರಾಗುತ್ತೆ. ತ್ರಿಭುವನ ತಿಲಕ ಜಿನ ಚೈತ್ಯಾಲಯ ಎಂದು ಕರೆಯಲ್ಪಡುವ ಈ ಜಿನ ಮಂದಿರದ ಗರ್ಭಗೃಹದಲ್ಲಿ 18, 19 ಮತ್ತು 20ನೇ ತೀರ್ಥಂಕರರಾದ ಅರನಾಥ, ಮಲ್ಲಿನಾಥ ಮತ್ತು ಮುನಿಸುವ್ರತರ ಮೂರ್ತಿಗಳು ಇವೆ. ಇವುಗಳು ನುಣುಪಾದ ಆಳೆತ್ತರದ ಕಪ್ಪು ಶಿಲೆಯ ಮೂರ್ತಿಗಳಾಗಿವೆ. ಹಾಗೆ ಇಲ್ಲಿ ಯಕ್ಷಿ ಪದ್ಮಾವತಿ ಮತ್ತು 24 ತೀರ್ಥಂಕರರ ಚಿಕ್ಕ ಮೂರ್ತಿಗಳು ಸಹ ಇವೆ. ಈ ಬಸದಿಯನ್ನ ರತ್ನತ್ರಯ ಧಾಮ ಎಂದು ಸಹ ಕರೆಯಲಾಗುತ್ತೆ ಅಂತ ಇಲ್ಲಿನ ಶಾಸನಗಳು ಹೇಳ್ತವೆ. ಹಾಗೆ ಈ ದೇವಾಲಯವನ್ನು ಕಟ್ಟಲು ಸುಮಾರು 30 ವರ್ಷಗಳೇ ಬೇಕಾಯ್ತಂತೆ. ಹಾಗೆ ಈ ಬಸದಿಯ ಹೊರಗಡೆ ನಿಂತ್ರೆ ಗೊಮ್ಮಟೇಶ್ವರನ ಮೂರ್ತಿ ಅಲ್ಲದೆ ಗದ್ದೆ, ಕಾಡು ಮೇಡಿನ ಸುಂದರ ಕಾರ್ಕಳವನ್ನ ಕಾಣಬಹುದು. ಚತುರ್ಮುಖ ಬಸದಿಯಲ್ಲಿ ಒಟ್ಟು 18 ಬಸದಿಗಳಿವೆ. ಗೊಮ್ಮಟೇಶ್ವರ ಮತ್ತು ಅನಂತ ಪದ್ಮನಾಭ ದೇವಾಲಯಗಳನ್ನ ಪ್ರವಾಸಿಗರು ನೋಡಬಹುದು. ಹಾಗೆ ಇದರ ಸುತ್ತಮುತ್ತ ಬೇಸಿಗೆ ಕಾಲದಲ್ಲೂ ತುಂಬಿರುವ ಕೆರೆಗಳಿವೆ. ಅವುಗಳಲ್ಲಿ ನಮ್ಮ ಕಣ್ಮನ ತಣಿಸುವ ಕೆರೆಗಳೆಂದರೆ ಆನೆಕೆರೆ, ರಾಮಸಮುದ್ರ ಕೆರೆ, ಮಠದ ಕೆರೆ ಹಾಗೆ ಕಮಲ ಕೆರೆ. ಹಾಗೆ ನೀವು ಇಲ್ಲಿಗೆ ಹೋದಾಗ ಇನ್ನೂ ಸಹ ಟೈಮ್ ಉಳಿದಿದೆ ಅಂದ್ರೆ ಸುಂದರವಾದ ವರಾಂಗ ಜೈನ್ ಟೆಂಪಲ್ ಅನ್ನು ಸಹ ನೀವು ಕಾಣಬಹುದು. ಜೊಮ್ಲುತೀರ್ಥ ಫಾಲ್ಸ್. ಜೊಮ್ಲುತೀರ್ಥ ಫಾಲ್ಸ್ ಒಂದು ಸಣ್ಣ ಜಲಪಾತವಾಗಿದ್ದು ಇದು ಸೀತಾ ನದಿಯಿಂದ ರಚಿಸಲ್ಪಟ್ಟಿರುವ 2ನೇ ಜಲಪಾತವಾಗಿದೆ.
ಜೊಮ್ಲುತೀರ್ಥ ಜಲಪಾತವು ನೈಸರ್ಗಿಕ ಸೌಂದರ್ಯದ ಮಧ್ಯೆ ಇರುವ ಒಂದು ಸಣ್ಣ ಜಲಪಾತವಾಗಿದೆ. ತಂಪಾದ ನೀರು, ಪಕ್ಷಿಗಳ ಚಿಲಿಪಿಲಿ ಮತ್ತು ಶಾಂತ ವಾತಾವರಣವು ಜಲಪಾತದ ಆಕರ್ಷಣೆಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೋಗಲೇಬೇಕಾದಂತಹ ಸ್ಥಳ ಕೂಡ ಇದಾಗಿದೆ. ಬಂಡೆಗಳ ಕೆಳಗೆ ಧುಮ್ಮಿಕ್ಕುವ ಬಿಳಿ ನೀರು ಮತ್ತು ಸುತ್ತಮುತ್ತಲಿನ ಹಸಿರು ಪ್ರದೇಶಕ್ಕೆ ಭೇಟಿ ನೀಡುವ ಯಾರಿಗಾದರೂ ಇದು ಒಂದು ದೃಶ್ಯ ರಸದೌತಣವಾಗಿದೆ. ಈ ಸುಂದರವಾದ ಜಲಪಾತದಲ್ಲಿ ರಿಫ್ರೆಶಿಂಗ್ ಆಗಿ ನಾವು ಸ್ನಾನವನ್ನು ಕೂಡ ಮಾಡಬಹುದು. ಆದರೆ ಮಳೆಗಾಲದಲ್ಲಿ ಈ ಜಾಗಕ್ಕೆ ಬರೋದು ಅಷ್ಟು ಸೂಕ್ತವಲ್ಲ. ಯಾಕಂದ್ರೆ ಮಳೆಗಾಲದಲ್ಲಿ ಇಲ್ಲಿನ ನೀರು ತುಂಬಾನೇ ರಭಸವಾಗಿ ಇಳಿಯುತ್ತೆ. ಜಲಪಾತದ ನೀರಿನಲ್ಲಿ ಸ್ನಾನವನ್ನ ಆನಂದಿಸಲು ಬಯಸುವವರು ಮಳೆಗಾಲದ ನಂತರ ಈ ಸ್ಥಳಕ್ಕೆ ಭೇಟಿ ನೀಡೋದು ತುಂಬಾನೇ ಸೂಕ್ತ. ಹಾಗೆ ಈ ಸ್ಥಳಕ್ಕೆ ಮಳೆಗಾಲದಲ್ಲಿ ಭೇಟಿ ನೀಡೋದು ತುಂಬಾನೇ ಅಪಾಯಕಾರಿಯಾಗಿದೆ. ಜಲಪಾತದ ಸುತ್ತಮುತ್ತಲಿನ ಪ್ರದೇಶವು ಜಿಗಣೆಗಳಿಂದ ಮುಳುಗಿರುತ್ತೆ. ಹಾಗೆ ಇಲ್ಲಿರುವ ಬಂಡೆಗಳು ಕೂಡ ಜಾರ್ತವೆ. ಆದ್ದರಿಂದ ಈ ಸ್ಥಳಕ್ಕೆ ತಲುಪೋದು ಅಪಾಯಕಾರಿಯಾಗಬಹುದು. ಹಾಗೇನೆ ಈ ಫಾಲ್ಸ್ ಹತ್ರ ಯಾವುದೇ ರೀತಿ ಅಂಗಡಿಗಳು ಇರೋದಿಲ್ಲ. ಹಾಗೆ ನಿಮಗೆ ತಿಂಡಿ ತಿನಿಸುಗಳು ಕೂಡ ಸಿಗೋದಿಲ್ಲ. ನಿಮ್ಮ ಓನ್ ಫುಡ್ ಅನ್ನ ನೀವು ಕ್ಯಾರಿ ಮಾಡೋದು ಸೂಕ್ತ. ಕುಡ್ಲುತೀರ್ಥ ಫಾಲ್ಸ್. ಜೊಮ್ಲುತೀರ್ಥ ಫಾಲ್ಸ್ ಅನ್ನ ನೋಡ್ಕೊಂಡು ನಂತರ ನೀವು ಕುಡ್ಲುತೀರ್ಥ ಫಾಲ್ಸ್ ಅನ್ನ ನೋಡೋದು ಉತ್ತಮ. ಯಾಕಂದ್ರೆ ಜೊಮ್ಲುತೀರ್ಥ ಫಾಲ್ಸ್ ಇಂದ ಇಲ್ಲಿಗೆ ಕೇವಲ 32 ಕಿಲೋಮೀಟರ್ಸ್ ಆಗುತ್ತೆ. ಉಡುಪಿ ಮತ್ತು ಆಗುಂಬೆ ರಸ್ತೆಯಲ್ಲಿರುವ ಕುಡ್ಲುತೀರ್ಥ ಫಾಲ್ಸ್ ಸೀತಾ ನದಿಯ ಮೊದಲ ಜಲಪಾತವಾಗಿದೆ. ಇದು ಸುಮಾರು 300 ಅಡಿ ಎತ್ತರದಿಂದ ಕೆಳಕ್ಕೆ ಬೀಳುವ ಅದ್ಭುತ ಜಲಪಾತವಾಗಿದೆ. ಐತಿಹ್ಯಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಇಂದು ಕೊಳ ಇರುವ ಸ್ಥಳದ ಬಳಿ ಧ್ಯಾನ ಮಾಡ್ತಾ ಇದ್ರಂತೆ. ಹಾಗಾಗಿ ಸ್ಥಳೀಯ ಜನರು ಕೊಳದ ನೀರನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸ್ತಾರೆ. ಕುಡ್ಲುತೀರ್ಥ ಫಾಲ್ಸ್ಗೆ ನಾವು ದಟ್ಟವಾದ ಕಾಡಿನ ಮೂಲಕ ಟ್ರೆಕ್ಕಿಂಗ್ ಮಾಡಿಕೊಂಡು ರೀಚ್ ಆಗಬೇಕಾಗುತ್ತೆ. ಇಲ್ಲಿಗೆ ಬರುವ ಸಂದರ್ಶಕರು ಬೀಳುವ ನೀರಿನ ಕೆಳಗೆ ನಿಂತು ಉಲ್ಲಾಸಕರ ಸ್ನಾನವನ್ನ ಆನಂದಿಸಬಹುದು. ಆದರೆ ಪ್ರವಾಸಿಗರು ತಮ್ಮ ತಲೆಯನ್ನ ದಟ್ಟವಾದ ನೀರಿನ ಅಡಿಯಲ್ಲಿ ಇಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ನೀರು ಅಪಾರ ಶಕ್ತಿಯಿಂದ ಕೆಳಕ್ಕೆ ಬೀಳ್ತಾ ಇರುತ್ತೆ. ಜಲಪಾತಗಳಲ್ಲದೆ ಈ ಸ್ಥಳವು ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಕುಡ್ಲುತೀರ್ಥದ ಮೇಲೆ ಮಂಗತೀರ್ಥ ಎಂಬ ಇನ್ನೊಂದು ಜಲಪಾತ ಇದೆ. ಆದ್ರೆ ಈ ಜಲಪಾತಕ್ಕೆ ನೇರ ಪ್ರವೇಶ ಇಲ್ಲ. ಈ ಜಲಪಾತವು ಅರಣ್ಯ ಪ್ರದೇಶದ ಆಳದಲ್ಲಿರೋದ್ರಿಂದ ಹತ್ತಿರದಲ್ಲಿ ಯಾವುದೇ ಅಂಗಡಿಗಳು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ನಿಮ್ಮ ತಿಂಡಿ ತಿನಿಸುಗಳನ್ನ ನೀವೇ ತಗೊಂಡು ಹೋಗೋದು ಉತ್ತಮ. ಹಾಗೆ ಇಲ್ಲಿ ಜಿಗಣೆಗಳು ತುಂಬಾನೇ ಕಾಣಲು ಸಿಗ್ತವೆ. ಇದರಿಂದ ನೀವು ಪಾರಾಗಬೇಕು ಅಂದ್ರೆ ಉಪ್ಪು ಅಥವಾ ಡೆಟಾಲ್ ಅನ್ನ ತಗೊಂಡು ಹೋಗೋದು ಉತ್ತಮ ಆಗುತ್ತೆ. ಕಡಿಯಾಳಿ ಮಹಿಷಮರ್ಧಿನಿ ದೇವಸ್ಥಾನ. ಇಡೀ ಉಡುಪಿ ಜಿಲ್ಲೆಯೇ ದೇವಾಲಯಗಳ ಆಗರ. ಪ್ರವಾಸೋದ್ಯಮದಿಂದ ಈ ದೇವಾಲಯಗಳಿಗೆ ಅಂತಹ ಲಾಭವಿಲ್ಲದಿದ್ದರೂ ಪುರಾಣ ಇತಿಹಾಸದಿಂದಾಗಿ ಇಲ್ಲಿನ ದೇವಾಲಯಗಳು ಸಾಕಷ್ಟು ಹೆಸರನ್ನ ಪಡೆದಿದೆ. ಶತಮಾನಗಳಷ್ಟು ಹಳೆಯದಾದ ಈ ದೇವಾಲಯಗಳನ್ನ ನೋಡೋದೇ ಒಂದು ಸಂತಸದ ಸಂಗತಿ. ಪ್ರವಾಸೋದ್ಯಮ ಇಲ್ಲಿ ಸಾಕಷ್ಟು ಸವಲತ್ತುಗಳನ್ನ ಕಲ್ಪಿಸಿದ್ರೆ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆಯಲು ಸಾಧ್ಯವಿದೆ. ಇಂತಹ ದೇವಾಲಯಗಳಲ್ಲಿ 8ನೇ ಶತಮಾನದ ಕಡಿಯಾಳಿ ಮಹಿಷಮರ್ಧಿನಿ ಗುಡಿಯೂ ಕೂಡ ಒಂದು. ಇಲ್ಲಿ ತಾಯಿ ಚಾಮುಂಡೇಶ್ವರಿ 8ನೇ ಶತಮಾನದಿಂದ ಭಕ್ತರನ್ನ ರಕ್ಷಿಸ್ತಾ ಇದ್ದಾಳೆ ಎನ್ನುವ ನಂಬಿಕೆ ಇದೆ. ಇಲ್ಲಿರುವ ದೇವಿ ವಿಗ್ರಹವು ಕ್ರಿಸ್ತಶಕ 600ರಿಂದ 750ರವರೆಗಿನ ಶಿಲ್ಪ ಶೈಲಿಯನ್ನ ಹೊಂದಿದೆ. ಬಾದಾಮಿ ಚಾಳುಕ್ಯರ ಶಿಲ್ಪ ಲಕ್ಷಣಗಳನ್ನ ವಿಗ್ರಹ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಕಡಿಯಾಳಿ ದೇವಾಲಯಕ್ಕೂ ನಿಕಟವಾದ ಸಂಬಂಧವಿದೆ. ಉಡುಪಿ ಪರ್ಯಾಯ ಪೀಠವನ್ನು ಏರುವ ಸ್ವಾಮಿಗಳು ತಾಯಿಗೆ ಬಂದು ಮೊದಲು ಪ್ರಾರ್ಥನೆ ಸಲ್ಲಿಸುವುದು ಸಂಪ್ರದಾಯವಾಗಿದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿನ ದೇವಿಯ ವಿಗ್ರಹವನ್ನ ಪಂಚಲೋಹಗಳಿಂದ ತಯಾರಿಸಲಾಗಿದೆ. ಪರಶುರಾಮರು ಸೃಷ್ಟಿಸಿದ ಮೋಕ್ಷದ 7 ವಾಸ್ತುಸ್ಥಾನಗಳಲ್ಲಿ ಇದು ಒಂದು ಅಂತ ನಂಬಲಾಗುತ್ತೆ. ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವನ್ನ ಸ್ಥಾಪಿಸುವ ಜವಾಬ್ದಾರಿಯನ್ನ ಮಹಾನ್ ತತ್ವಜ್ಞಾನಿ ಮತ್ತು ದೇವಶಾಸ್ತ್ರಜ್ಞನಾಗಿರುವ ಆದಿಶಂಕರಾಚಾರ್ಯರು ವಹಿಸಿದ್ರು ಅಂತ ಕತೆ ಹೇಳುತ್ತೆ. ಇವರು ಅದ್ವೈತ ವೇದಾಂತವನ್ನ ವಿವರಿಸಿದ್ರು ಮತ್ತು ದೇಶಾನಮಿ ಸಂಪ್ರದಾಯದ ಸಂಸ್ಥಾಪಕರಾಗಿದ್ರು. ಈ ದೇವಾಲಯವು ಕೊಡಚಾದ್ರಿ ಶಿಖರದ ಕಣಿವೆಯಲ್ಲಿದೆ. ಉಮಾದೇವಿಯು ಇಲ್ಲಿ ಭಗವಾನ್ ಶಂಕರನೊಂದಿಗೆ ಕಾಣಿಸಿಕೊಂಡು ಮೂಕಾಸುರನ ವಧಿಸಿದ್ಲು.
ಮೂಕಾಂಬಿಕಾ ದೇವಿಯು ಶಿವ ಮತ್ತು ಶಕ್ತಿ ಎರಡನ್ನೂ ಒಳಗೊಂಡಿರುವ ಜ್ಯೋತಿರ್ಲಿಂಗದ ರೂಪದಲ್ಲಿರ್ತಾಳೆ. ಹೀಗೆ ದೇವಾಲಯವು ಪ್ರಾಚೀನ ಕೇರಳದ 108 ಶಿವಾಲಯಗಳು ಮತ್ತು 108 ದುರ್ಗಾ ದೇವಾಲಯಗಳೆರಡರಲ್ಲೂ ಒಂದು ಭಾಗವಾಗಿದೆ. ಮಟ್ಟು ಬೀಚ್. ರಾತ್ರಿಯ ವೇಳೆ ನಿಶ್ಶಬ್ದ ಹಾದಿಯಲ್ಲಿ ನಕ್ಷತ್ರಗಳನ್ನ ನೋಡ್ತಾ ಸಮುದ್ರದ ಅಲೆಗಳನ್ನ ಗಮನಿಸ್ತಾ ಸಮುದ್ರದ ತೀರದಲ್ಲಿ ಹೆಜ್ಜೆ ಹಾಕ್ತಾ ಇದ್ರೆ ಎಷ್ಟೊಂದು ಚಂದ ಅಲ್ವಾ? ಇದರ ಜೊತೆಗೆ ಸಮುದ್ರದ ಅಲೆಯು ಪ್ರತಿ ಬಾರಿ ಮೇಲೆತ್ತು ಬಂಗಾರ ನೇರಳೆ ಬಣ್ಣದಲ್ಲಿ ಹೊಳಿತಾ ಇದ್ರೆ ಅದನ್ನ ನೋಡೋಕೆ ಎಷ್ಟು ಸುಂದರ. ಇಂತಹ ಅದ್ಭುತ ವೀಕ್ಷಣೆಯನ್ನ ನೀವು ಮಟ್ಟು ಬೀಚ್ ನಲ್ಲಿ ಕಾಣಬಹುದು. ನಕ್ಷತ್ರಗಳಿಂದ ತುಂಬಿರುವ ಹೊಳೆಯುವ ಆಕಾಶವನ್ನ ನಾವು ಸಾಮಾನ್ಯವಾಗಿ ಪ್ರತಿದಿನ ನೋಡ್ತಾ ಇರ್ತೀವಿ. ಆದ್ರೆ ರಾತ್ರಿಯಲ್ಲಿ ಸಮುದ್ರದ ಪ್ರತಿ ಅಲೆಯು ರೇಡಿಯಂ ನೇರಳೆ ಬಣ್ಣದಲ್ಲಿ ಬೆಳಗಿದ್ರೆ ಅದು ಒಂದು ಅದ್ಭುತ ಅನುಭವವನ್ನ ನೀಡುತ್ತೆ. ಭಾರತದಲ್ಲಿ ಇಂತಹ ಹಲವಾರು ಬೀಚ್ಗಳಿವೆ. ಅವುಗಳು ರಾತ್ರಿಯ ಸಮಯಕ್ಕೆ ಹೊಳೆಯುತ್ತವೆ. ಈ ವಿದ್ಯಮಾನವನ್ನ ಬಯೋಲ್ಯುಮಿನೆನ್ಸ್ ಎಂದು ಕರೆಯಲಾಗುತ್ತೆ. ನೀವು ಇಂತಹ ವಿದ್ಯಮಾನವನ್ನ ಕರ್ನಾಟಕದಲ್ಲಿ ನೋಡಲು ಬಯಸ್ತಾ ಇದ್ರೆ ಮಟ್ಟು ಬೀಚ್ಗೆ ನೀವು ವಿಸಿಟ್ ಮಾಡಲೇಬೇಕು. ಈ ಕಡಲ ತೀರವು ಹೆಚ್ಚು ಜನರು ಇಲ್ಲದಂತಹ ಸುಂದರವಾದ ಪ್ರದೇಶವಾಗಿದೆ. ಇದೇ ಕಾರಣಕ್ಕಾಗಿ ಇದು ತುಂಬಾ ಪ್ರಶಾಂತ ಸ್ಥಳವಾಗಿದೆ. ನೀವು ಪ್ರಶಾಂತತೆಯನ್ನ ಬಯಸ್ತಾ ಇದ್ದು ಕುಟುಂಬದವರೊಂದಿಗೆ ಸಮಯವನ್ನ ಕಳಿಬೇಕು ಅಂತ ಇದ್ರೆ ಈ ಪ್ಲೇಸ್ ನಿಮ್ಗೆ ಫೇವರೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಉಡುಪಿಗೆ ಪ್ರವಾಸಕ್ಕಾಗಿ ನೀವು ಹೋದಾಗ ಈ ಬೀಚ್ ಅನ್ನ ನೋಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಇವೆಷ್ಟಾಗಿದ್ವು ಉಡುಪಿಯ ಪ್ರಮುಖ ಪ್ರವಾಸಿ ತಾಣಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೂ ಕೂಡ ಮಿಸ್ ಮಾಡಲೇಬೇಡಿ.